42 ಕನ್ನಡ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅಂದರೆ ಡಿಸೆಂಬರ್ 1ನೇ ತಾರೀಕು ಭಾನುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾದಂಥ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದರೆ ಕೇರಳದಿಂದ ಬರುವಂಥ ಒಂದು ತಂಡ ವಿಶೇಷವಾದಂಥ ದೀಪೋತ್ಸವವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸರಿಸುಮಾರು 1 ಲಕ್ಷಕ್ಕಿಂತ ಅಧಿಕ ದೀಪಗಳನ್ನು ಹಚ್ಚುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ದೈವನಾಡು ಕೇರಳ ಅಂತ ನಾವೇನು ಹೇಳ್ತೀವೋ ಅಲ್ಲಿಂದ ಬಂದು ದೀಪ ಹಚ್ಚಕ್ಕೆ ಒಂದು ತಂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಸಂಜೆ 7 ಗಂಟೆಯಿಂದ ಆಕಾಶದ ಚಿತ್ತಾರದಲ್ಲಿ ಮೂಡುವಂಥ ಮದ್ದಿನ ಪ್ರದರ್ಶನ 45 ನಿಮಿಷಗಳ ಕಾಲ ನಿರಂತರವಾಗಿ ಮದ್ದಿನ ಪ್ರದರ್ಶನ ಮಾಡಲಾಗ್ತದೆ. ಮತ್ತು ಈ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕ ಬಸವಪ್ಪನವರು ನಡೆದಾಡುವ ದೈವ ಅಂತ ಭಕ್ತರುಗಳು ಹೇಳುವಂಥ ರೀತಿಯಲ್ಲಿ ಬಸವಪ್ಪನವರ ಹುಟ್ಟುಹಬ್ಬ ಮಧ್ಯಾಹ್ನ 11:30 ಇಂದ 12 ಗಂಟೆವರೆಗೆ ನಡೆಯುವಂಥದ್ದು. ಇವೆಲ್ಲ ಕಾರ್ಯಕ್ರಮಗಳನ್ನು ಅಂದು ಹಮ್ಮಿಕೊಳ್ಳಲಾಗಿದೆ. ಮತ್ತು ಅವತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಆ ಭಕ್ತಾದಿಗಳ ನಿರೀಕ್ಷೆ ಮೀರಿ ಬರುವಂಥ ಸಂದರ್ಭದಿಂದ ಭಕ್ತಾದಿಗಳ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆಡಳಿತ ಮಂಡಳಿ ಏನೆಲ್ಲ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಡಿಯೋ ನೀರಾಗ್ಬೋದು, ಶೌಚಾಲಯ ವ್ಯವಸ್ಥೆ ಆಗ್ಬೋದು, ದಾಸೋದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ವ್ಯವಸ್ಥೆಗೂ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ವ್ಯವಸ್ಥೆಗೂ ಅಲ್ಲೇ ಕೆಲಸ ಕಾಮಗಾರಿಯಲ್ಲಿದೆ. ಮತ್ತು ನೈಟ್ ಇರೋದ್ರಿಂದ ರಾತ್ರಿ ದೀಪೋತ್ಸವ ಇರೋದ್ರಿಂದ ಉಳ್ಕೊಳ್ಳುವಂಥವ್ರಿಗೆ ಸುಸಜ್ಜಿತವಾದ ಒಂದು ಮಲಗಲಿಕ್ಕೆ ವ್ಯವಸ್ಥೆ ಮಾಡೋದಕ್ಕೂ ಸುಧಾ ವ್ಯವಸ್ಥೆ ಮಾಡಲಾಗಿದೆ. ಅಂದೇ ಶ್ರೀ ಕ್ಷೇತ್ರದಲ್ಲಿ ಮ್ಯೂಸಿಯಂ ನೋಡಿರ್ಬೋದು, ಒಂದು ಹಳ್ಳಿಯ ಸೊಗಡು, ಧಾರ್ಮಿಕ ಸೊಗಡು ಇರುವಂಥದ್ದು. ಅದೇ ರೀತಿ ಮತ್ತೊಂದು ನವದುರ್ಗರ ಜ್ಞಾನ ಮಂಟಪ 1ನೇ ತಾರೀಕೆ ಅದು ಸುಧಾ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ಒಂದು ಸಂದರ್ಭ ಆಗಿರುತ್ತೆ. ಇವತ್ತು ಕ್ಷೇತ್ರಕ್ಕೆ ರಾಜ್ಯದ ಮೂಲೆಗಳಿಂದಲೇ ಹೊರ ರಾಜ್ಯಗಳ ಕೇರಳ ಆಗ್ಬೋದು, ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಮತ್ತು ಬೇರೆ ವಿದೇಶಗಳಿಂದ ಭಕ್ತರುಗಳು ಬರುವಂಥ ಒಂದು ಸಂದರ್ಭವಾಗಿದೆ. ಯಾಕೆಂದರೆ ಆಲ್ರೆಡಿ ಅಕ್ಕಪಕ್ಕ ನಮ್ಮಲ್ಲಿರುವಂಥ ರೂಮ್ಗಳನ್ನ ಬುಕ್ ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಆ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇರೋವಂಥದ್ದು ಬೇರೆ ದೇಶದಲ್ಲಿರುವಂಥ ಈ ಕ್ಷೇತ್ರದಲ್ಲಿರುವಂಥ ಭಕ್ತರುಗಳು ಆ ದೀಪೋತ್ಸವಕ್ಕೆ ಬರ್ತೀವಿ ಅಂತ ಒಂದು ಮುನ್ಸೂಚನೆಯಾಗಿ ಹೇಳಿದ್ರೆ. ಮತ್ತು ಎಷ್ಟು ಜನ ಸೇರ್ತಾರೆ ಅಂತ ಅದು ಗೊತ್ತಿಲ್ಲ. ತುಂಬ ಭಕ್ತರುಗಳು ಸೇರುವಂಥ ಒಂದು ನಿರೀಕ್ಷೆ ಇದೆ. ಮುಖ್ಯ ಅತಿಥಿಗಳಿಗೆ ಇನ್ನೂ ಯಾರನ್ನೂ ಇದು ಮಾಡಿಲ್ಲ. ಭಕ್ತರುಗಳಿಂದ ಈ ಕ್ಷೇತ್ರವನ್ನು ನಡೀತಾ ಇರುವಂಥ ಒಂದು ಸಂದರ್ಭ. ಆದ್ದರಿಂದ ಅಧಿಕಾರಿಗಳ ವರ್ಗ ಬರ್ತದೆ ಮತ್ತು ನ್ಯಾಯಾಂಗ ಇಲಾಖೆಯವರು ಬರುವಂಥ ಒಂದು ಸಂದರ್ಭ ಅಂತ. ನಾವು ಆಲ್ರೆಡಿ ಈ ದುಪ್ಪಟ್ಟ ಆಗ್ತದೆ ಅಂತ ಒಂದು ನಿರೀಕ್ಷೆಗೆ ಆಲ್ರೆಡಿ 1 ತಿಂಗಳಿಂದ ಎಲ್ಲ ವ್ಯವಸ್ಥೆನೇ ಸೂಕ್ತವಾದಂಥ ಸರದಿ ಸಾಲ ಆಗ್ಬೋದು, ಆಮೇಲೆ ಬಂದಂಥ ಭಕ್ತರುಗಳಿಗೆ ಸರದಿ ಸಾಲದಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಅವ್ರಿಗೆ ಯಾವುದೇ ರೀತಿ ಅಡಚಣೆಗಳಾಗದಂಥ ಒಂದು ರೀತಿ ನೋಡ್ಕೊಳ್ಳೋಕ್ಕೆ ಬಂದೋಬಸ್ತ್ ಆಗ್ಬೋದು. ಅಂದರೆ ಪೊಲೀಸ್ ಇಲಾಖೆ ಹತ್ರನೂ ಸುಧಾ ನಾವು ರಿಕ್ವೆಸ್ಟ್ ಕೊಡ್ತೀವಿ, ಅವ್ರ ಹತ್ರನೂ ಸುಧಾ ನಾವು ಮಾತಾಡಿ ಅವ್ರು ನಾವು ನಿಮ್ಮ ಜೊತೆಲಿ ನಾವು ಸಹಕರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆ ರೀತಿಯಿಂದ ಏನೇನು ವ್ಯವಸ್ಥೆ ಬೇಕೋ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿ ನೋಡ್ಕೋಬೇಕು ಅಂತ ನಾವು 1 ತಿಂಗಳಿಂದ ವ್ಯವಸ್ಥೆ ಮಾಡಿ. ಮತ್ತು ನಮ್ಮಿಂದ ಕ್ಷೇತ್ರದ ವತಿಯಿಂದ 400ರಿಂದ 500 ಜನ ಸ್ವಯಂ ಸೇವಕರು ಕೆಲಸ ಮಾಡುವಂಥ ಒಂದು ನಿರೀಕ್ಷೆ ಇದೆ. ಅದರಿಂದ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಂತೀವಿ. ವಿಶೇಷವಾದಂಥ ಬಸ್ಗಳು ಅಂತಂದರೆ ನಾವು ಆಳೆ ನೋಡಿರ್ಬೋದು, ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬತ್ತು ಅಂದರೆ 150ರಿಂದ 200 ಬಸ್ಗಳು ಆಲ್ರೆಡಿ KSRTC ಸಾರಿಗೆ ನಿಗಮ ಮಂಡಳಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಅಮಾವಾಸ್ಯೆ ಇರೋದ್ರಿಂದ ತುಂಬ ಕ್ರೌಡ್ ಆಗ್ತದೆ ಅಂತ ಈಗ ಆಲ್ರೆಡಿ KSRTC ಸಾರಿಗೆ ಇಲಾಖೆಯವರು ಇನ್ನೂ ನಾವು ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಹೇಳೋರೆ. ಅವ್ರ ವ್ಯವಸ್ಥೆ ಏನು ಮಾಡ್ತಾರೆ ಅಂತ ನಾವು ನೋಡಬೇಕು. ಇನ್ನೊಂದು ನಾವು ಮಾತಾಡಬೇಕು. ಈ ಸತಿ ಮದ್ದಿನ ಪ್ರದರ್ಶನ ಅಂದರೆ 45 ನಿಮಿಷಗಳ ಕಾಲ ಮದ್ದಿನ ಪ್ರದರ್ಶನ. ಈ ಸತಿ ಪ್ರಥಮವಾಗಿ ಮಾಡ್ತಾ ಇರೋಂಥ ಮದ್ದಿನ ಪ್ರದರ್ಶನ. ಆ ದೀಪೋತ್ಸವನೂ ಸುಧಾ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡ್ತಾ ಇರೋಂಥ ದೀಪೋತ್ಸವ ಅದು. ಈ ದೀಪೋತ್ಸವ ಮದ್ದಿನ ಪ್ರದರ್ಶನ ಹೇಗಪ್ಪ ಅಂದರೆ 45 ನಿಮಿಷಗಳ ಕಾಲ ನಿರಂತರವಾಗಿ 1 ಸೆಕೆಂಡ್ ನಿಲ್ದಂಗೆ ಆಕಾಶದಲ್ಲಿ ಬಾಣಂಗಳದಲ್ಲಿ ಚಿತ್ತಾರ ಮೂಡಿಸುವಂಥದ್ದು. ಅಂದರೆ ಥರ ಬಣ್ಣದ ಮದ್ದಿಂದ ಚಿತ್ತಾರ ಮೂಡಿಸುವಂಥ ಒಂದು ಸಂದರ್ಭ ಇರೋದು. ಅವರು ಗುಬ್ಬಿಯರು ಬಾಬು ಅಂತ ಅವರು ಮಾಡ್ತಾ ಇರೋದು. ಅವರು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಅವ್ರ ಕಡೆನೇ ಮಾಡಿಸ್ತಾ ಇರೋಂಥದ್ದು. ನ್ಯೂಸ್ 42 ಕನ್ನಡ.